2008ರಲ್ಲಿ ಮುಂಬೈ ಮೇಲೆ ದಾಳಿ ಪ್ರಕರಣ ಸಂಬಂಧ ಭಾರತಕ್ಕೆ ಉಗ್ರ ತಹವೂರ್ ರಾಣಾನನ್ನ ಕರೆತರಲಾಗಿದೆ. ದೆಹಲಿಯ ಪಾಲಂ ಏರ್ಪೋರ್ಟ್ಗೆ ರಾಣಾನನ್ನ ಎನ್ಐಎ ತಂಡ ಕರೆತಂದಿದೆ. ಈಗಾಗಲೇ ದೆಹಲಿಯ ತಿಹಾರ್ ಜೈಲಿಗೆ ಬಿಗಿ ಭದ್ರತೆ ಮಾಡಲಾಗಿದ್ದು, ಬುಲೆಟ್ ಪ್ರೂಫ್ ಕಾರಲ್ಲಿ ತಿಹಾರ್ ಜೈಲಿಗೆ ಉಗ್ರ ರಾಣಾನನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಆರೋಗ್ಯ ತಪಾಸಣೆ, ಮೊದಲ ಹಂತದ ವಿಚಾರಣೆಗಾಗಿ ಕೋರ್ಟ್ಗೆ ಎನ್ಐಎ ತಂಡ ಹಾಜರುಪಡಿಸಲಿದ್ದು, ಕೋರ್ಟ್ನಲ್ಲಿ ವಿಚಾರಣೆ ನೀಡುವಂತೆ ಎನ್ಐಎ ಮನವಿ ಮಾಡಲಿದೆ. ಇನ್ನು ನವೆಂಬರ್ 26, 2008ರಂದು ಮುಂಬೈನ ತಾಜ್ ಹೋಟೆಲ್, ಒಬೇರಾಯ್ ಹೋಟೆಲ್, ಮುಂಬೈ ರೈಲು ನಿಲ್ದಾಣದಲ್ಲಿ ಉಗ್ರರು ಅಟ್ಟಹಾಸ ನಡೆದಿದ್ರು. ಸಿಕ್ಕವರನ್ನ ಗುಂಡಿಟ್ಟು ಕೊಂದಿದ್ರು. ಮಕ್ಕಳು, ವೃದ್ಧರು, ಗರ್ಭಿಣಿಯರು ಅಂತಾನು ನೋಡದೆ ಜನರ ಜೀವ ತೆಗೆದಿದ್ರು. 6 ಅಮೆರಿಕನ್ನರು ಸೇರಿ 166 ಜನರ ಸಾವಾಗಿತ್ತು. ಈ ಘಟನೆ ನಡೆಯುವ ಮುನ್ನ ಮುಂಬೈಗೆ ಬಂದು ರಾಣಾ ನೀಲನಕ್ಷೆ ಸಿದ್ಧಪಡಿಸಿ ಉಗ್ರರಿಗೆ ಕೊಟ್ಟಿರೋ ಆರೋಪ ರಾಣಾ ಮೇಲಿದೆ. ಇನ್ನು ಉಗ್ರ ರಾಣಾ ವಿಚಾರದಲ್ಲಿ ಕಾನೂನು ಕ್ರಮ, ಕೋರ್ಟ್ ಕ್ರಮಗಳನ್ನು ನಡೆಸೋದಕ್ಕೆ ಮೋದಿ ಸರ್ಕಾರ ವಿಶೇಷ ಸಾರ್ವಜನಿಕ ಅಭಿಯೋಜಕರನ್ನ ನೇಮಿಸಿದೆ. ಹಿರಿಯ ವಕೀಲ ನರೇಂದರ್ ಮಾನ್ ಅವರನ್ನ ನೇಮಿಸಿದೆ ಕೇಂದ್ರ ಗೃಹ ಇಲಾಖೆ. ಅಂದಹಾಗೆ ರಾಣಾನನ್ನ ಭಾರತಕ್ಕೆ ಹಸ್ತಾಂತರ ಪ್ರಕ್ರಿಯೆಯಲ್ಲಿ ಪ್ರಧಾನಿ ಮೋದಿ ಸರ್ಕಾರದ ಕಾರ್ಯವೈಖರಿಯನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನ್ಯೂಸ್ 18ನ ರೈಸಿಂಗ್ ಭಾರತ್ ವೇದಿಕೆಯಲ್ಲಿ ಹಂಚಿಕೊಂಡರು. देखिए, मोदी सरकार का प्रयास है कि जिन लोगों ने भी भारत की जमीन, भारत का सम्मान और भारत के नागरिकों के साथ दुर्व्यवहार भी किया है, वो हमारे कानून के जद में लाना चाहिए. और मैं मानता हूं तब राणा की यहाँ वापिस आना ये मोदी सरकार की कूटनीति का बहुत बड़ी सफलता है. जी, क्या डेविड हेडली के लिए भी हम ये वो करेंगे? कुछ उम्मीद है कि वो भी? देखिए, मोदी सरकार का प्रयास है कि जिन लोगों ने भी भारत की जमीन, भारत का सम्मान और भारत के नागरिकों के साथ दुर्व्यवहार भी किया है, वो हमारे कानून के जद में लाना चाहिए. और मैं मानता हूं तब राणा की यहाँ वापिस आना ये मोदी सरकार की कूटनीति का बहुत बड़ी सफलता है. जी. ಮುಂಬೈ ದಾಳಿಯ ಸಂಚುಕೋರ ತಹವೂರ್ ರಾಣಾನನ್ನ ಭಾರತಕ್ಕೆ ಕರೆತಂದಿರೋ ವಿಚಾರದಲ್ಲೂ ರಾಜಕೀಯ ಬೆನಿಫಿಟ್ ಫೈಟ್ ಶುರುವಾಗಿದೆ. ಈ ಕುರಿತು ಕಾಂಗ್ರೆಸ್ ಹಿರಿಯ ನಾಯಕ ಪಿ ಚಿದಂಬರಂ ಹೇಳಿಕೆ ರಿಲೀಸ್ ಮಾಡಿದ್ದಾರೆ. ಮೋದಿ ಸರ್ಕಾರ ರಾಣಾ ಹಸ್ತಾಂತರದ ಕೀರ್ತಿಯನ್ನ ತೆಗೆದುಕೊಳ್ಳಲು ಪ್ರಯತ್ನ ಪಡ್ತಾ ಇದೆ. ಆದರೆ ಯುಪಿಎ ಸರ್ಕಾರದ ಅವಧಿಯಲ್ಲಿನ ಶ್ರಮದಿಂದಾಗಿ ತಹವೂರ್ ರಾಣಾ ಭಾರತಕ್ಕೆ ಕರೆತರಲಾಗಿದೆ ಎಂದಿದ್ದಾರೆ. ಮೋದಿ ಸರ್ಕಾರವು ಇದರ ಕ್ರೆಡಿಟ್ ತೆಗೆದುಕೊಳ್ಳಲು ಆತುರ ಪಡ್ತಾ ಇದೆ. ಆದರೆ ಈ ಹಸ್ತಾಂತರವು ಯುಪಿಎ ಸರ್ಕಾರದ ಅವಧಿಯಲ್ಲಿ ಪ್ರಾರಂಭಿಸಲಾಗಿತ್ತು. 2009ರ ನವೆಂಬರ್ 11ರಂದು ಎನ್ಐಎ ನವದೆಹಲಿಯಲ್ಲಿ ಡೇವಿಡ್ ಕೋಲ್ಮನ್ ಹೆಡ್ಲಿ, ತಹವೂರ್ ರಾಣಾ ಮತ್ತು ಇತರರ ವಿರುದ್ಧ ಪ್ರಕರಣ ದಾಖಲಿಸಿ ಪ್ರಕರಣಕ್ಕೆ ಅಡಿಪಾಯ ಹಾಕಿತ್ತು. ಇದನ್ನ ಮೆಚ್ಚಿದ ಕೆನಡಾ ವಿದೇಶಾಂಗ ಸಚಿವರು ಭಾರತದ ವಿದೇಶಾಂಗ ನೀತಿಗೆ ಧನ್ಯವಾದ ಹೇಳಿದ್ರು ಅಂತ ಹೇಳಿದ್ದಾರೆ. ಮುಂಬೈ ಬ್ಲಾಸ್ಟ್ನಲ್ಲಿ ಇಸ್ರೇಲಿಗಳು ಸೇರಿದಂತೆ 170ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಆರೋಪಿಗಳಲ್ಲಿ ಒಬ್ಬನನ್ನ ಭಾರತಕ್ಕೆ ಹಸ್ತಾಂತರಿಸಿರುವುದು ಸಂತಸದ ವಿಚಾರ. ಭಯೋತ್ಪಾದಕರಿಗೆ ಶಿಕ್ಷೆ ಕೊಡಿಸ್ತಾ ಇರುವ ಭಾರತ ಸರ್ಕಾರಕ್ಕೆ ಇಸ್ರೇಲ್ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೇನೆ ಅಂತ ಭಾರತದಲ್ಲಿರುವ ಇಸ್ರೇಲ್ ರಾಯಭಾರಿ ರೋವೆನ್ ಅಜರ್ ಹೇಳಿದ್ದಾರೆ. Encouraged to hear about the extradition to India of one of the perpetrators of the terrible and horrendous terrorist attacks that happened in Mumbai on the 26th of November 2008, which took the lives of more than 170 innocent civilians, including Israelis. I would like to thank the government of India for its persistence in bringing the terrorists to justice. ಇನ್ನು ಉಗ್ರ ರಾಣಾ ಭಾರತಕ್ಕೆ ಕರೆತಂದ ವಿಚಾರದಲ್ಲಿ ಪಾಕಿಸ್ತಾನ ಅಂತರ ಕಾಯ್ದುಕೊಂಡಿದೆ. ರಾಣಾ ಪಾಕಿಸ್ತಾನದ ಪ್ರಜೆಯಲ್ಲ, ಆತ ಕೆನಡಾ ವ್ಯಕ್ತಿ. ಬಹಳ ದಿನಗಳಿಂದ ಕೆನಡಾದಲ್ಲಿ ವಾಸವಾಗಿದ್ದ. ರಾಣನಿಗೂ ಪಾಕಿಸ್ತಾನಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ ಪಾಕಿಸ್ತಾನ ಹೇಳಿಕೆ ರಿಲೀಸ್ ಮಾಡಿದೆ. ರಾಜಕೀಯದ ವಿದ್ಯಮಾನಗಳನ್ನು ನೋಡ್ತಾ ಹೋಗೋಣ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆ ಇವತ್ತು ಮುಂದುವರೆದಿದೆ. ಉಡುಪಿಯಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಜನಾಕ್ರೋಶ ಯಾತ್ರೆ ನಡೆಸಲಾಯಿತು. ನಗರದ ಕಲ್ಸಂಕ ಸರ್ಕಲ್ನಿಂದ ಬಿಜೆಪಿ ಕಚೇರಿವರೆಗೆ ಪ್ರತಿಭಟನಾ ಜಾಥಾ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಪ್ರತಿಭಟನೆಯಲ್ಲಿ ಶಾಸಕರು, ಸಂಸದರು, ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಇದೇ ವೇಳೆ ಮಾತನಾಡಿದ ವಿಜಯೇಂದ್ರ, ಕರಾವಳಿ ಭಾಗವನ್ನ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗೆ ಬರೋದೇ ಇಲ್ಲ. ಕರಾವಳಿಯ ಯಾವುದೇ ವಿಧಾನಸಭಾ ಕ್ಷೇತ್ರಗಳಿಗೆ ಅನುದಾನ ಕೊಡ್ತಾ ಇಲ್ಲ. ಸಿದ್ದರಾಮಯ್ಯ ಬೆಂಗಳೂರಿಗೆ ಸಿಎಂ ಅಥವಾ ರಾಜ್ಯಕ್ಕೆ ಸಿಎಂ ಅಂತ ತಿಳಿತಾ ಇಲ್ಲ ಅಂತ ಹೇಳಿದ್ದಾರೆ.
ಸರ್ಕಾರಗಳು ಜನಾಕ್ರೋಶ ಯಾತ್ರೆಯಲ್ಲಿ ಮಾತನಾಡ್ತಾ ಈ ಅಂಶವನ್ನು ಉಲ್ಲೇಖ ಮಾಡಿದೆ. ಹಿಂದೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳು ಸೇರಿ ನರೇಂದ್ರ ಮೋದಿಜಿ ಸರ್ಕಾರ, ಹಿಂದಿನ ಯಡಿಯೂರಪ್ಪ ಬಿಜೆಪಿ ಸರ್ಕಾರ ದಕ್ಷಿಣ ಕನ್ನಡಕ್ಕೆ ಮಂಗಳೂರಿನಲ್ಲಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಕ್ಕೆ 19,500 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ರು. ಆದರೆ ಈ ಸರ್ಕಾರ ಬಂದಮೇಲೆ, ಸಿದ್ದರಾಮಯ್ಯ ಸರ್ಕಾರ ಬಂದಮೇಲೆ ಅನುದಾನವೂ ಇಲ್ಲ. ಮತ್ತೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳು ದಕ್ಷಿಣ ಕನ್ನಡಕ್ಕೆ ಬರೋದೂ ಇಲ್ಲ. ಈ ರೀತಿ ಒಂದು ತಾರತಮ್ಯ ನಡೀತಾ ಇದೆ. ದಕ್ಷಿಣ ಕನ್ನಡ ಅಷ್ಟೇ ಅಲ್ಲ, ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರಗಳಿಗೆ ಅನುದಾನವನ್ನು ಕೊಡ್ತಾ ಇಲ್ಲ. ಇದು ದುರಂತ. ನಾನು ಬಹುಶಃ ಸಿದ್ದರಾಮಯ್ಯನವರು ಬೆಂಗಳೂರಿನ ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಅಂತೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ರೀತಿ ಉಡುಪಿ ಬಳಿಕ ಕಾಫಿನಾಡು ಚಿಕ್ಕಮಗಳೂರಲ್ಲಿ ಜನಾಕ್ರೋಶ ಯಾತ್ರೆ ನಡೆಸಲಾಯಿತು. ಯಾತ್ರೆಯಲ್ಲಿ ವಿಜಯೇಂದ್ರ, ಸಿಟಿ ರವಿ, ಕೋಟಾ ಶ್ರೀನಿವಾಸ್ ಪೂಜಾರಿ, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಶಂಕರಮಠ ಮುಂಭಾಗ ಜನಾಕ್ರೋಶ ಸಭೆ ನಡೆಸಿದ ಬಳಿಕ ಬಸವನಹಳ್ಳಿ ಮುಖ್ಯ ರಸ್ತೆಯಿಂದ ಆಜಾದ್ ಪಾರ್ಕ್ವರೆಗೂ ಯಾತ್ರೆ ನಡೆಸಲಾಯಿತು. ಒಂದು ಭ್ರಷ್ಟ ಜನವಿರೋಧಿ ಬೆಲೆ ಏರಿಕೆ ಸರ್ಕಾರದ ವಿರುದ್ಧ ಕರ್ನಾಟಕದಲ್ಲಿ ಇವತ್ತು ಮುಸಲ್ಮಾನರನ್ನ ಓಲೈಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹಿಂದೂಗಳ ಅಪಮಾನ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ SC, PSP, TSP ಹಣವನ್ನ ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಜನಾಕ್ರೋಶ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ದೇವೆ. ಬಿಜೆಪಿಯಿಂದ ಜನಾಕ್ರೋಶ ಯಾತ್ರೆ ಹಿನ್ನೆಲೆ ಬಿಜೆಪಿಗೆ ತಿರುಗೇಟು ಕೊಡಲು ಕಾಂಗ್ರೆಸ್ ಮುಂದಾಗಿದೆ. ಏಪ್ರಿಲ್ 17ರಂದು ರಾಜ್ಯಾದ್ಯಂತ ಬೃಹತ್ ಹೋರಾಟಕ್ಕೆ ಸಿದ್ಧತೆ ನಡೆಸಿದೆ. ಸಿಲಿಂಡರ್ ಬೆಲೆ ಏರಿಕೆ ಖಂಡಿಸಿ ಸಿಎಂ, ಡಿಸಿಎಂ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಲು ತಯಾರಿ ನಡೆಸಿದೆ. ಪ್ರತಿಭಟನೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೂಡ ಭಾಗಿಯಾಗಲಿದ್ದಾರೆ. ಈ ಮೂಲಕ ಬೆಲೆ ಏರಿಕೆ ಆರೋಪಕ್ಕೆ ತಿರುಗೇಟು ಕೊಡಲು ಕಾಂಗ್ರೆಸ್ ರಣತಂತ್ರ ರೂಪಿಸಿದೆ. ಯಾರು ಮಾಡ್ತಾ ಇದ್ರೆ ಅವರು ಲೋಕಾಯುಕ್ತಗೆ ಇಲ್ಲಾಂದರೆ ಸರ್ಕಾರಕ್ಕೆ ಕಂಪ್ಲೇಂಟ್ ಕೊಡಲಿ, ಕೂಡಲೇ ಅದ್ರ ಬಗ್ಗೆ ತನಿಖೆ ಮಾಡಿಸೋಣ. ನ್ಯಾಯಬದ್ಧವಾದಂಥ ಆಡಳಿತ ಕೊಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ನಾವು ಯಾರಿಗೂ ಕೂಡ ಯಾವುದೂ ಕೂಡ ಈ ಲಂಚಕ್ಕೆ ಯಾವುದಕ್ಕೂ ಕೂಡ ನಾವು ಅವಕಾಶ ಕೊಡಲ್ಲ. ಗುತ್ತಿಗೆದಾರರ ಬಾಕಿ ಹಣವನ್ನ ದಯವಿಟ್ಟು ಕೊಡ್ತೀವಿ ಅಂತ ಹೇಳ್ತಾನೆ ಇದ್ದೀರಾ, ಯಾವಾಗ ಕೊಡ್ತೀರಾ ಅಂತ ಸಿಎಂ ಹಾಗೆಯೇ ಡಿಸಿಎಂಗೆ ರಾಜ್ಯ ಗುತ್ತಿಗೆದಾರರು ಪತ್ರ ಬರೆದಿದ್ದಾರೆ. ಇನ್ನು ಈ ಪತ್ರದ ಕುರಿತಾಗಿ ಮಾತನಾಡಿರೋ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್, 3 ವರ್ಷಗಳಿಂದ ಸಮಸ್ಯೆ ಹೇಳ್ತಾ ಇದ್ರು, ಪರಿಹಾರ ಸಿಗ್ತಾ ಇಲ್ಲ. ಸಿಎಂ, ಡಿಸಿಎಂ ಹಾಗೂ ಮಂತ್ರಿಗಳು ನೆರವಾಗ್ತಾ ಇಲ್ಲ. ಸಣ್ಣ ಹಾಗೂ ಮಧ್ಯಮ ಗುತ್ತಿಗೆದಾರರಿಗೆ ಜ್ಯೇಷ್ಠತೆ ಆಧಾರದ ಮೇಲೆ ಹಣ ರಿಲೀಸ್ ಮಾಡಬೇಕು, ಆದರೆ ಸರ್ಕಾರ ನಮ್ಮ ಕಷ್ಟವನ್ನೇ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಹೇಳಿದ್ದಾರೆ. ಇದುವರೆಗೂ ಸಹ ನಮ್ಮ ಕಾಂಟ್ರಾಕ್ಟರ್ಗಳು, ಚಿಕ್ಕ ಪುಟ್ಟ ಕಾಂಟ್ರಾಕ್ಟರ್ಗಳಿಗೆ ಕರೆಕ್ಟಾಗಿ ಸರಿಯಾದ ಪೇಮೆಂಟ್ಗಳು ಸಿಗ್ದಲೆ ನಮಗೆ ತುಂಬ ಕಷ್ಟ ಆಗಿದೆ. ಸುಮಾರು ನಾವು ಎಲ್ಲ ಮಿನಿಸ್ಟ್ರಿಗಳಿಗೂ ಲೆಟ್ರ್ ಬರ್ದ್ವಿ, ಎಲ್ಲ CMಗಳಿಗೂ ಲೆಟ್ರ್ ಬರ್ದ್ವಿ. ಎಲ್ಲದೂ ಆದರೂ ಸಹ ಯಾರೂ ಅದ್ರ ಬಗ್ಗೆ, ಸಣ್ಣ ಕಾಂಟ್ರಾಕ್ಟರ್ಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ನಮ್ಮ ಒತ್ತಾಯ ಇಷ್ಟೇ, ಸಣ್ಣ ಕಾಂಟ್ರಾಕ್ಟರ್ಗಳಿಗೆ 5ರಿಂದ 50 ಲಕ್ಷ ಇರ್ತಕ್ಕಂಥ ಕಾಂಟ್ರಾಕ್ಟರ್ಗಳಿಗೆ ಇಮಿಡಿಯೇಟಾಗಿ ಕ್ಲಿಯರ್ ಆಗಬೇಕು. ಮತ್ತು ಜೊತೆಗೆ ಗುತ್ತಿಗೆದಾರರ ಸಂಘದಿಂದ ಪತ್ರ ಬರೆದಿರೋ ವಿಚಾರದ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿರೋ ಸಚಿವ ಕೃಷ್ಣ ಬೈರೇಗೌಡ, ಅವರ ದೂರನ್ನ ಪರಿಶೀಲನೆ ಮಾಡೋಣ, ಯಾರು ಮಧ್ಯವರ್ತಿ ಅಂತ ನಿರ್ದಿಷ್ಟವಾಗಿ ಹೇಳಬೇಕು, ಅವರು ಏನು ದೂರು ಕೊಟ್ಟಿದ್ದಾರೆ ಅನ್ನೋದನ್ನ ನೋಡಬೇಕು, ನಿರ್ದಿಷ್ಟವಾಗಿ ಹೇಳಿದ್ರೆ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಅವ್ರದ್ದು ದೂರು ಏನಿದೆ ಪರಿಶೀಲನೆ ಮಾಡೋಣ. ಮಧ್ಯವರ್ತಿಗಳು ಇದ್ದಾರೆ ಅಂತ ಹೇಳೋದಕ್ಕಿಂತ ಯಾರು ಮಧ್ಯವರ್ತಿಗಳು ಅಂತ ನಿರ್ದಿಷ್ಟವಾಗಿ ಹೇಳಿದ್ರೆ ಪರಿಹಾರ ಕ್ರಮ ತೆಗೆದುಕೊಳ್ಳಿಕ್ಕೂ ಕೂಡ ಅನುಕೂಲ ಆಗುತ್ತೆ. ನಾನು ಕೂಡ ಅವ್ರು ಏನು ದೂರು ಕೊಟ್ಟಿದ್ದಾರೆ ಖಂಡಿತ ವಿಚಾರ ಮಾಡ್ತೇವೆ. ಗುತ್ತಿಗೆದಾರರ ಪತ್ರದ ವಿಚಾರವಾಗಿ ಬೆಂಗಳೂರಲ್ಲಿ ಮಾತನಾಡಿರೋ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ, ಗುತ್ತಿಗೆದಾರರು ಈ ಸರ್ಕಾರದ ಮೇಲೆ ಮತ್ತೆ ಗುರುತರ ಆರೋಪ ಮಾಡಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸುಳ್ಳು ಆರೋಪ ಮಾಡಿತ್ತು. ಈ 2 ವರ್ಷದ ಅವಧಿಯಲ್ಲಿ ಯಾವ ಮಟ್ಟದ ಭ್ರಷ್ಟಾಚಾರ ಪ್ರಕರಣಗಳು ನಡೆದಿವೆ ಅನ್ನೋದು ಜಗಜ್ಜಾಹೀರಾಗಿದೆ ಎಂದಿದ್ದಾರೆ. ನೋಡಿ, 100% ಆಗಿ ಇವತ್ತು ಏನು ಗುತ್ತಿಗೆದಾರ ಹೇಳಿದ್ರು, ಅವತ್ತಿನ ಕೆಂಪಯ್ಯ ಹೆಸರು ಹೇಳ್ಕೊಂಡು ಇವರೆಲ್ಲ ಭಾಳಷ್ಟು ಗದ್ದಲ ಹಾಕುವಂಥ ಕೆಲಸ ಮಾಡಿದ್ರು. ಆದರೆ ಇವತ್ತು ಅದೇ ಗುತ್ತಿಗೆದಾರರು ಇವತ್ತು ಇದೇ ಕಾಂಗ್ರೆಸ್ ಪಾರ್ಟಿ ಮೇಲೆ ಕೂಡ ಅನೇಕ ವಿಷಯಗಳನ್ನು, ಅನೇಕ ಗುರುತರವಾಗಿರ್ತಕ್ಕಂಥ ಆರೋಪವನ್ನು ಅವ್ರು ಮಾಡಿದ್ದಾರೆ. ಇವತ್ತು ಅವರು ಹೇಳಿರ್ತಕ್ಕಂಥ ಸಂಗತಿ ಅವ್ರು ಹೇಳಿದ್ದಾರೆ, ಗುತ್ತಿಗೆದಾರೆಲ್ಲರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಅನೇಕ ವಿಷಯಗಳನ್ನು ಬಹಿರಂಗಪಡಿಸ್ತಾರೆ ಅಂತೇಳಿ ಒಂದು ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷವಾಗಿ ಒಂದು ರಚನಾತ್ಮಕ ಭ್ರಷ್ಟಾಚಾರದ ಹೇಳಿಕೆ ನೀಡಿದ ಬಸವರಾಜ ರಾಯರೆಡ್ಡಿ ವಿರುದ್ಧ ಎಂಬಿ ಪಾಟೀಲ್ ಗರಂ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ, ಅವರ ಹೇಳಿಕೆಯಿಂದ ಮುಜುಗರ ಆಗಿದೆ. ಸಿಎಂ, ಕೆಪಿಸಿಸಿ
ಎಐಸಿಸಿ ನಾಯಕರು ಇದನ್ನ ಗಮನಿಸ್ತಾರೆ. ಖಂಡಿತವಾಗಿ ಪಕ್ಷ ಇವರ ಮೇಲೆ ಕ್ರಮ ಕೈಗೊಳ್ಳುತ್ತೆ. ರಾಯರೆಡ್ಡಿ ಹಿರಿಯರಿದ್ದಾರೆ, ಯಾರು ಎಷ್ಟೆಷ್ಟು ಹಣ ಪಡೆದಿದ್ದಾರೆ ಅಂತ ಹೇಳಬೇಕಲ್ವಾ ಅಂತ ಕಿಡಿಕಾರಿದ್ದಾರೆ. ರಾಯರೆಡ್ಡಿ ಅವರಿಗೆ ಕೇಳಬೇಕು, ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವ್ರಿಗೆ ಏನೇನು ಮಾಹಿತಿ ಇದೆ ಅಂತೇಳಿ ರಾಯರೆಡ್ಡಿ ಅವರಿಗೆ ಕೇಳಬೇಕು. ಮತ್ತು ನನಗೆ ಅನ್ಸ್ಕೊಂಡು ಹಿಂದಾಳೆ ಉಲ್ಟಾ ನೋಡಿದಾರೆ ಅಂತ ಕೇಳಿದ್ದೀನಿ ಹಿಂದಾಳೆ. ಆಮೇಲೆ ಅದು ಪಕ್ಷ ಗಮನಿಸ್ತದೆ, ಯಾರು ಪಕ್ಷಕ್ಕಿಂತ ದೊಡ್ಡವರಲ್ಲ. ರಾಯರೆಡ್ಡಿ ಹೇಳಿಕೆ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ರಾಯರೆಡ್ಡಿ ಹೇಳಿಕೆಯನ್ನ ಮಾಧ್ಯಮಗಳಲ್ಲಿ ನೋಡಿದ್ದೇನೆ, ಅವರು ಎಲ್ಲೂ ನೇರವಾಗಿ ಹೇಳಿದ್ದನ್ನ ನೋಡಿಲ್ಲ, ಜನರಲ್ ಆಗಿ ಚರ್ಚೆ ಮಾಡಿರಬಹುದು ಅಂತ ಸತೀಶ್ ಜಾರಕಿಹೊಳಿ ಬ್ಯಾಟಿಂಗ್ ಮಾಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಈಶ್ವರ್ ಖಂಡ್ರೆ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. 2-3 ದಿನಗಳಿಂದ ರಾಯರೆಡ್ಡಿ ಅವರ ಹೇಳಿಕೆ ನಾನು ಮಾಧ್ಯಮದಲ್ಲಿ ಹೇಳಿದ್ದೀನಿ, ನೋಡಿದ್ದೀನಿ. ಆದರೆ ಅವರು ಎಲ್ಲಿ ಕೂಡ ನೇರವಾಗಿ ಹೇಳಿದ್ದನ್ನೇ ಎಲ್ಲಿಯೂ ತಾವು ನೋಡಲಿಕ್ಕಾಗಿಲ್ಲ, ತೋರಿಸ್ಲಿಕ್ಕಾಗಿಲ್ಲ. ಯಾರೋ ಒಳಗಡೆ ಇದ್ದಂಥವ್ರು ಬಂದು ಹೊರಗಡೆ ಹೇಳಿದ್ರು ಅನ್ನೋದು ಅಷ್ಟೇ ಸುದ್ದಿ ಆಗಿದೆ. ಮತ್ತು ಅವರು ಜನರಲ್ ಆಗಿ ಅಸೆಸ್ ಮಾಡಿರ್ಬೋದು ಅಷ್ಟೇ, ಇಡೀ ಜಗತ್ತಿಂದು, ದೇಶದ್ದು, ರಾಜ್ಯದ್ದು. ಅವ್ರು ಎಲ್ಲಿ ನೇರವಾಗಿ ಹೇಳಿಕೆಯನ್ನು ನಾವು ಎಲ್ಲಿ ನೋಡಿಲ್ಲ ಯಾರು ಕೂಡ. ಸೊ ಅದನ್ನ ನೋಡಿ, ಅದೆಲ್ಲ ಇವತ್ತು ಬಿಜೆಪಿ ನಂಬರ್ 1 ಇತ್ತು. ರಾಯರೆಡ್ಡಿ ಅವರಿಗೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ನಂಬರ್ 1 ಇತ್ತು ಅಂತ ಹೇಳಿ ಅದೇ ಅವ್ರ ತಲೆಯಲ್ಲಿದೆ, ಪದೇ ಪದೇ ಅದು ಬಾಯಿ ತಪ್ಪು ಹೇಳಿರ್ಬೋದು ಅಷ್ಟೇ. ಭಾರತೀಯ ಜನತಾ ಪಕ್ಷದ ಸರ್ಕಾರ ಆಡಳಿತದಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಸಾವಿರಾರು ಕೋಟಿ ರೂಪಾಯಿ ಇವತ್ತದಿಗೆ ಆರ್ಥಿಕ ಅನುಮೋದನೆ ಇಲ್ಲದೆ ಹಣ ಅದಕ್ಕೆ ಮೀಸಲಿಡದೆ ಅವರು ಅನುದಾನ ಖರ್ಚು ಅದಕ್ಕೆ ಟೆಂಡರ್ ಮಾಡಿದ್ದಾರೆ, ಕಾಮಗಾರಿ ಮಾಡಿಸಿದ್ದಾರೆ. ಹೀಗಾಗಿ ಇವತ್ತಿವೆಲ್ಲ ಸಮಸ್ಯೆಗಳಾಗ್ತಾ ಇದೆ. ಆಸ್ಪತ್ರೆ ಉದ್ಘಾಟನಾ ಕಾರ್ಯಕ್ರಮದ ವೇಳೆ ಮೋದಿ ಫೋಟೋ ಇಲ್ಲ ಅಂತ ಸಚಿವರುಗಳ ಮುಂದೆಯೇ ಕೋಲಾರ ಸಂಸದರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ಆಸ್ಪತ್ರೆ ಉದ್ಘಾಟನೆ ವೇಳೆ ಈ ಘಟನೆ ನಡೆದಿದೆ. ಸಚಿವ ಎಂಸಿ ಸುಧಾಕರ್ ನೇತೃತ್ವದಲ್ಲಿ ಆರೋಗ್ಯ ಇಲಾಖೆ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಿಂದ ಸಂಸದ ಮಲ್ಲೇಶ್ ಬಾಬು ಹೊರ ನಡೆದಿದ್ದಾರೆ. ಈಗ ಕ್ರೈಮ್ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಬೆಂಕಿ ಹಚ್ಚಿ ಸಾಯಿಸಿ ಅಂತ ಕಾಂಗ್ರೆಸ್ ಮುಖಂಡ ಅಹಮದ್ ಕಬೀರ್ ಅಲಿಯಾಸ್ ಅಹಮದ್ ಖಾನ್ನ ಪೊಲೀಸರು ಇನ್ನೂ ಬಂಧನ ಮಾಡಿಲ್ಲ. ಪ್ರಚೋದನಾತ್ಮಕ ಭಾಷಣ ಮಾಡಿದ ದಾವಣಗೆರೆ ಪಾಲಿಕೆ ಮಾಜಿ ಸದಸ್ಯ ಅಹಮದ್ ಖಾನ್ ವಿರುದ್ಧ ಆಜಾದ್ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಆದರೆ ಇದುವರೆಗೂ ಬಂಧನವಾಗಿಲ್ಲ. ಬದಲಾಗಿ ವಿಡಿಯೋ ಮಾಡಿದವರನ್ನ ಬಂಧಿಸಿ ಪೊಲೀಸರು ಸುಮ್ಮನಾಗಿದ್ದು ಭಾರೀ ಚರ್ಚೆಗೆ ಕಾರಣವಾಗಿದೆ. ಬೆನ್ನೋವು ಅಂತ ಮೊನ್ನೆ ಕೋರ್ಟ್ಗೆ ಚಕ್ಕರ್ ಹಾಕಿದ್ದ ದರ್ಶನ್ ನಿನ್ನೆ 3 ಗಂಟೆಗಳ ಕಾಲ ಥಿಯೇಟರ್ ಅಲ್ಲಿ ಕೂತು ಸಿನಿಮಾ ನೋಡಿದ್ದಾರೆ. ಮೊನ್ನೆ ಕೋರ್ಟಲ್ಲಿ ದರ್ಶನ್ ವಿರುದ್ಧದ ಕೊಲೆ ಪ್ರಕರಣದ ಅರ್ಜಿಯ ವಿಚಾರಣೆ ನಡೆಯಿತು. ಅದೇ ವಿಚಾರಣೆಗೆ ಬೆನ್ನು ನೋವಿನ ನೆಪವನ್ನ ಕೊಟ್ಟು ಗೈರಾಗಿದ್ರು. ಈಗ ನಿನ್ನೆ ಥಿಯೇಟರ್ಗೆ ಬಂದು ದರ್ಶನ್ ಮೂವಿಯನ್ನ ನೋಡಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ನಿನ್ನೆ ಚಿಕ್ಕಣ್ಣ ಜೊತೆಯಲ್ಲಿ ವಾಮನ ಚಿತ್ರ ವೀಕ್ಷಣೆ ಮಾಡಿದ್ದಾರೆ. ಇದೇ ಕೊಲೆ ಕೇಸ್ಗೆ ನಟ ಚಿಕ್ಕಣ್ಣ ಸಾಕ್ಷಿಯಾಗಿದ್ದಾರೆ. ಈಗಾಗಲೇ 2-3 ಬಾರಿ ಪೊಲೀಸರು ಸ್ವಾಮಿ ಕೇಸ್ನಲ್ಲಿ ಚಿಕ್ಕಣ್ಣನನ್ನ ವಿಚಾರಣೆ ನಡೆಸಿದ್ದಾರೆ. ನಿನ್ನೆ ಆರೋಪಿ ದರ್ಶನ್ ಜೊತೆ ಚಿಕ್ಕಣ್ಣ ಸಿನಿಮಾ ನೋಡಿದ್ದಾರೆ. ಆರೋಪಿ ದರ್ಶನ್ ಸಾಕ್ಷಿದಾರ ಚಿಕ್ಕಣ್ಣ ಮೇಲೆ ಪ್ರಭಾವ ಬೀರಿದ್ದಾರಾ ಎನ್ನುವ ಅನುಮಾನ ಮೂಡ್ತಾ ಇದೆ. ಕೋರ್ಟ್ ವಿಚಾರಣೆ ಹಂತದಲ್ಲೇ ಆರೋಪಿ ಜೊತೆಗಿನ ಓಡಾಟ ಸಾಕಷ್ಟು ಅನುಮಾನಗಳಿಗೂ ದಾರಿ ಮಾಡಿಕೊಟ್ಟಿದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಸಮಾಜ ವಿದ್ರೋಹಿ ಶಕ್ತಿಗಳು ಬಾಲ ಬಿಚ್ಚಿವೆ. ಬೇಕರಿ ಮಾಲೀಕರನ್ನ ಯುವತಿಯ ಮೂಲಕ ಪರಿಚಯ ಮಾಡಿಕೊಂಡು ಹನಿ ಟ್ರ್ಯಾಪ್ ಮಾಡಲಾಗಿದೆ. ನಗರದ ಗಂಠಿಕೇರಿಯ ಪಾಟೀಲ್ ಗಲ್ಲಿಯ ಮಧು ಅನ್ನುವ ವ್ಯಕ್ತಿಗೆ ಹನಿ ಟ್ರ್ಯಾಪ್ ಮಾಡಲಾಗಿದ್ದು, ಕಳೆದ 4-5 ದಿನಗಳ ಹಿಂದೆ ಮಧುವನ್ನ ಅಪಹರಣ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಪ್ರಕರಣ ಸಂಬಂಧ 4 ಜನ ಖದೀಮರನ್ನ ಬಂಧಿಸಿ ಯುವತಿಯನ್ನೂ ಸಹ ವಿಚಾರಣೆಗೆ ಒಳಪಡಿಸಿದ್ದಾರೆ ಗಂಠಿಕೇರಿ ಪೊಲೀಸರು. ಆಂಬಕ್ರೀಸ್ ಮಾರಲು ಯತ್ನಿಸ್ತಾ ಇದ್ದಂತಹ 10 ಆರೋಪಿಗಳನ್ನು ಕೊಡಗು ಪೊಲೀಸರು ಬಂಧಿಸಿದ್ದಾರೆ. ಕೇರಳದ ತಿರುವನಂತಪುರಂನಿಂದ ತಂದು ಆಂಧ್ರದಲ್ಲಿ ಅಥವಾ ಬೆಂಗಳೂರಿನಲ್ಲಿ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಪಟ್ಟಿತ್ತು. ಆರೋಪಿಗಳ ಸುಳಿವು ಪಡೆದಂತಹ ಪೊಲೀಸರು ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಬೇಟೋಳಿ ಗ್ರಾಮದಲ್ಲಿ ಬಂಧಿಸಿದ್ದಾರೆ. ಬಂಧಿತರಿಂದ ಸುಮಾರು 10 ಕೋಟಿ ಬೆಲೆ ಬಾಳುವ ತಿಮಿಂಗಿಲ ವಾಂತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಕಾರು ಡಿವೈಡರ್ಗೆ ಡಿಕ್ಕಿಯಾಗಿ 3 ಸಾವನ್ನಪ್ಪಿದ ಘಟನೆ ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆಯ ಅಂಚೆಮನೆ ಕ್ರಾಸ್ ಬಳಿ ನಡೆದಿದೆ. ಕಾರಿನಲ್ಲಿದ್ದ 5ರಲ್ಲಿ 3 ಮೃತಪಟ್ಟಿದ್ದು, ಇನ್ನಿಬ್ಬರಿಗೆ ಗಂಭೀರ ಗಾಯವಾಗಿದೆ. ಬೆಂಗಳೂರಿನ ಮಲ್ಲೇಶ್ವರಂ ಮೂಲದವರಾಗಿದ್ದು, ತುಮಕೂರಿನಲ್ಲಿ ನಾಮಕರಣ ಕಾರ್ಯಕ್ರಮಕ್ಕೆ ತೆರಳುತ್ತಾ ಇದ್ದ ವೇಳೆ ಭೀಕರ ಅಪಘಾತ ಸಂಭವಿಸಿದೆ. ಸದ್ಯ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಶೀಲಿಸಿದ್ದಾರೆ.
ಬೀದರ್ನ ಕೆಲವೆಡೆ ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ. ಬಿಸಿಲಿನ ಧಗೆಗೆ ಬಸವಳಿದಿದ್ದ ಜನರಿಗೆ ವರುಣದೇವ ತಂಪರೆದಿದ್ದಾನೆ. ಔರಾದ ತಾಲೂಕಿನ ಕೆಲವೆಡೆ ಗುಡುಗು ಸಹಿತ ಭಾರೀ ಮಳೆಯಾಗಿದೆ. ಇನ್ನು ಕೊಪ್ಪಳದಲ್ಲೂ ಭಾರೀ ಮಳೆಯಾಗಿದೆ. ಯತ್ನಟ್ಟಿ ಸೇರಿದಂತೆ ಹಲವು ಕಡೆ ಮಳೆಯಾಗಿದ್ದು ಮುಂಗಾರು ಪೂರ್ವ ಮಳೆಯಿಂದ ಜನರು ಖುಷಿಯಾಗಿದ್ದಾರೆ. ಮಲೆನಾಡು ಭಾಗದ ವಿದ್ಯಾರ್ಥಿಗಳಿಗೆ ನ್ಯೂಸ್ 18 ಅಪರೂಪದ ಅವಕಾಶವನ್ನು ಒದಗಿಸ್ತಾ ಇದೆ. ನ್ಯೂಸ್ 18 ಸಹಯೋಗದಲ್ಲಿ ವಿದ್ಯಾಸಂಗಮ 2025 ಕಾರ್ಯಕ್ರಮ ಈ ಬಾರಿ ಶಿವಮೊಗ್ಗದಲ್ಲಿ ನಡೀತಾ ಇದ್ದು, ನ್ಯೂಸ್ 18 ಎಜುಕೇಷನ್ ಎಕ್ಸ್ಪೋಗೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಸನ್ನನಾಥ ಸ್ವಾಮೀಜಿ ಚಾಲನೆ ಕೊಟ್ಟಿದ್ದು, ಶಿವಮೊಗ್ಗದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಇವತ್ತು 2ನೇ ದಿನದ ಕಾರ್ಯಕ್ರಮ ನಡೆದಿದೆ. 40ಕ್ಕೂ ಅಧಿಕ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ವಿದ್ಯಾಸಂಗಮದಲ್ಲಿ ಭಾಗಿಯಾಗಿದ್ದು, ವಿದ್ಯಾರ್ಥಿಗಳು ಭರ್ಜರಿ ರೆಸ್ಪಾನ್ಸ್ ಅನ್ನು ಕೊಟ್ಟಿದ್ದಾರೆ. ವೃತ್ತಿಪರ ಪರೀಕ್ಷೆಗೆ ತಜ್ಞರು ಮಾರ್ಗದರ್ಶನ ನೀಡುತ್ತಿದ್ದಾರೆ. ವಕ್ಫ್ ತಿದ್ದುಪಡಿ ಕಾಯ್ದೆ ಬಗ್ಗೆ ದೇಶದಾದ್ಯಂತ ವಿರೋಧ ಪಕ್ಷಗಳು ವಾಕ್ಸಮರ ಮಾಡ್ತಾ ಇರುವ ಬೆನ್ನಲ್ಲೇ ಜನರಿಗೆ ಸತ್ಯ ಸಂಗತಿ ತಿಳಿಸಲು ಬಿಜೆಪಿ ನಿರ್ಧಾರ ಮಾಡಿದೆ. ವಕ್ಫ್ ಸುಧಾರಣಾ ಜಾಗೃತಿ ಕ್ಯಾಂಪೇನ್ ಮಾಡಲು ರಾಷ್ಟ್ರೀಯ ಬಿಜೆಪಿ ನಿರ್ಧಾರ ಮಾಡಿದ್ದು, ಈ ಜಾಗೃತಿ ಏಪ್ರಿಲ್ 20ರಂದು ಆರಂಭವಾಗಿ ಮೇ 5ರ ತನಕ ದೇಶಾದ್ಯಂತ ಜಾಗೃತಿ ಮಾಡಲು ತೀರ್ಮಾನಿಸಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವ್ಯೂಸ್ ಅಂಡ್ ಲೈಕ್ ಪಡೆಯಲು ಯುವಕರು ಏನ್ ಬೇಕಾದರೂ ಮಾಡ್ತಾರೆ. ದೆಹಲಿ ಮೆಟ್ರೋ ಮದ್ಯಪಾನ ಮಾಡಿ ಮೊಟ್ಟೆ ತಿನ್ನುವಂತಹ ಮೂಲಕ ಯುವಕನೊಬ್ಬ ಹುಚ್ಚಾಟ ಮಾಡಿದ್ದಾನೆ. ನಿಷೇಧದ ನಡುವೆಯೂ ಡ್ರಿಂಕ್ಸ್ ಮಾಡಿ ಮೊಟ್ಟೆ ತಿಂದಿರುವ ಬಗ್ಗೆ ದೂರು ದಾಖಲಾಗಿದ್ದು, ಪೊಲೀಸರು ಆರೋಪಿ ಯುವಕ ಆಕಾಶ್ನನ್ನ ಬಂಧಿಸಿದ್ದಾರೆ. ನಾನು ಹಾಗೆ ಮಾಡದೇ ಇದ್ದಿದ್ರೆ ಜನರ ಗಮನ ಸೆಳೆಯಲು ಸಾಧ್ಯವಾಗ್ತಾ ಇರಲಿಲ್ಲ ಅಂತ ಹೇಳಿದ್ದಾನೆ. ಪಶ್ಚಿಮ ಬಂಗಾಳದಲ್ಲಿ 26,000 ಶಿಕ್ಷಕರು ಮತ್ತು ಬೋಧಕೇತರ ಸಿಬ್ಬಂದಿ ನೇಮಕ ಮಾಡಿದ್ದನ್ನು ಅಸಿಂಧುಗೊಳಿಸಿ ಸುಪ್ರೀಂಕೋರ್ಟ್ ಆದೇಶ ಮಾಡಿದೆ. ಕೆಲಸ ಕಳ್ಕೊಂಡ ಶಿಕ್ಷಕರು ಹಾಗೆಯೇ ಸಿಬ್ಬಂದಿ ಉಪವಾಸ ಸತ್ಯಾಗ್ರಹ ಆರಂಭ ಮಾಡಿದ್ದಾರೆ. 2016ರಲ್ಲಿ ಎಸ್ಎಸ್ಸಿ ಪರೀಕ್ಷೆ ಮೂಲಕ ಆಯ್ಕೆ ಮಾಡಲಾಗಿತ್ತು. ಆದರೆ ನೇಮಕವನ್ನು ಕೋಲ್ಕತ್ತಾ ಹೈಕೋರ್ಟ್ ರದ್ದುಗೊಳಿಸಿತ್ತು. ಸುಪ್ರೀಂಕೋರ್ಟ್ ಕೂಡ ಈ ಆದೇಶವನ್ನು ರದ್ದು ಮಾಡಿದೆ. ಈ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅಂತ ಸುಪ್ರೀಂಕೋರ್ಟ್ ಹೇಳಿದೆ. ನವದೆಹಲಿ, ಉತ್ತರ ಪ್ರದೇಶ ಹಾಗೂ ಜಾರ್ಖಂಡ್ ಭಾಗದಲ್ಲಿ ಏಕಾಏಕಿ ವಾತಾವರಣ ಬದಲಾವಣೆಯಾಗಿದೆ. ಪಟಿಯಾಲ, ಹೌಸ್ ಕೋರ್ಟ್ ಸೇರಿದಂತೆ ನೋಯ್ಡಾ, ಎನ್ಸಿಆರ್ ಪ್ರದೇಶದಲ್ಲಿ ವೆದರ್ ಚೇಂಜ್ ಆಗಿರೋದು ಜನರಲ್ಲಿ ಅಚ್ಚರಿಗೆ ಕಾರಣವಾಗಿದೆ. ಕರ್ತವ್ಯ ಪಥದಲ್ಲಿ ಸೇರಿದ್ದ ಜನ ಮಳೆಯನ್ನ ಎಂಜಾಯ್ ಮಾಡಿದ್ದಾರೆ. ಏಕಾಏಕಿ ಬಿಸಿಲು ಮಾಯವಾಗಿ ಮಳೆಯಾಗ್ತಾ ಇರೋದಕ್ಕೆ ಕಾರಣ ಏನು ಅನ್ನುವಂತಾಗಿದೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಮೋಹನ್ ನಗರದಲ್ಲೂ ಇದ್ದಕ್ಕಿದ್ದಂತೆ ವಾತಾವರಣ ಬದಲಾಗಿದೆ. ಜಾರ್ಖಂಡ್ನ ಹಜಾರಿಬಾಗ್ನಲ್ಲೂ ವೆದರ್ ಚೇಂಜ್ ಆಗಿದೆ. ಈಗಾಗಲೇ ಸೋಲಿನ ಸುಳಿಗೆ ಸಿಲುಕಿ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿರುವ ಚೆನ್ನೈ ಸೂಪರ್ ಕಿಂಗ್ಸ್ನಲ್ಲಿ ಭಾರೀ ಬದಲಾವಣೆಯಾಗಿದೆ. ಗಾಯದ ಸಮಸ್ಯೆಯಿಂದ ಚೆನ್ನೈ ಸೂಪರ್ ಕಿಂಗ್ಸ್ ನಾಯಕ ಋತುರಾಜ್ ಗಾಯಕ್ವಾಡ್ ಟೂರ್ನಿಯಿಂದ ಹೊರಗುಳಿದಿದ್ದಾರೆ. ಕ್ಯಾಪ್ಟನ್ಸಿಯಾಗಿ ಮಹೇಂದ್ರ ಸಿಂಗ್ ಧೋನಿ ಇರಲಿದ್ದಾರೆ ಅಂತ ಸಿಎಸ್ಕೆ ಕೋಚ್ ಸ್ಟೀಫನ್ ತಿಳಿಸಿದ್ದಾರೆ. ಈಗ ವಿದೇಶ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬಾಂಗ್ಲಾದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ. ಢಾಕಾದಲ್ಲಿದ್ದ ಬಾಟಾ ಶೋರೂಮ್ಗೆ ನುಗ್ಗಿದ ಜನರು ಅಲ್ಲಿನ ಬ್ರಾಂಡೆಡ್ ಶೂ, ಚಪ್ಪಲಿಗಳನ್ನು ಲೂಟಿ ಮಾಡಿದ್ದಾರೆ. ಶೋರೂಮ್ ಗಾಜುಗಳನ್ನು ಪುಡಿ ಪುಡಿ ಮಾಡಿ ನುಗ್ಗಿದ್ದಂತಹ ನೂರಾರು ಜನರು ಶೋರೂಮ್ನಲ್ಲಿದ್ದ ಎಲ್ಲವನ್ನ ದೋಚಿ ಪರಾರಿಯಾಗಿದ್ದಾರೆ. ಇನ್ನು ಕರಾಚಿಯಲ್ಲಿರುವ ಕೆಎಫ್ಸಿ ಶಾಪ್ಗೂ ನುಗ್ಗಿ ಶಾಪ್ನಲ್ಲಿದ್ದ ಎಲ್ಲವನ್ನ ದೋಚಿದ್ದಾರೆ. ಬಳಿಕ ಶಾಪ್ನ ಸಂಪೂರ್ಣ ನಾಶ ಮಾಡಿದ್ದು ಇಸ್ರೇಲ್ಗೆ ಸಂಬಂಧಿಸಿದ ಎಲ್ಲಾ ವಸ್ತುಗಳನ್ನು ಧ್ವಂಸ ಮಾಡಿದ್ದಾರೆ. ದಕ್ಷಿಣ ಆಫ್ರಿಕಾ ಕೇಪ್ ಟೌನ್ ಹಾಗೂ ವೆಸ್ಟರ್ನ್ ಕೇಪ್ನಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ತಗ್ಗು ಪ್ರದೇಶಗಳಿಗೆಲ್ಲ ನೀರು ನುಗ್ಗಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ನಗರದ ರಸ್ತೆಗಳ ಮೇಲೆ ಪ್ರವಾಹದಂತೆ ನೀರು ಹರಿತಾ ಇದ್ದು ಜನರು ಮನೆಯಿಂದ ಹೊರಬರಲಾಗದ ಪರಿಸ್ಥಿತಿ ಉಂಟಾಗಿದೆ.